ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇಂಟ್ರಡಕ್ಷನ್ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿಲ್ಲ, ಮಧ್ಯದಲ್ಲಿ ಕೊಟ್ಟಿದ್ದೀನಿ. ಏನಕ್ಕಂದರೆ ಇದು ಹಿಂದಿನ ದಿನದ ಕ್ಲಿಪ್ಸು ಸ್ವಲ್ಪ ಹಾಕಿದ್ದೀನಿ. ಏನಕ್ಕಂದರೆ ಅವತ್ತು ನಾನು ತಿರ್ಗಾ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಆಮೇಲೆ ಸ್ವಲ್ಪ ಕಾಯೆಲ್ಲ ಕೀಳ್ಸಿದ್ರು ಅಮ್ಮ. ಇನ್ಮೇಲೆ ನನ್ನ ಹತ್ರನೇ ಇರ್ತಿದ್ರಲ್ಲ, ಅಲ್ಲಿ ಹೋಗೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿಂದ ಸ್ವಲ್ಪ ದಿನ ಅಲ್ಲಿಗೆ ಹೋಗೋದು, ಸ್ವಲ್ಪ ಅಲ್ಲೆಲ್ಲ ಕೆಲಸ ಮಾಡಿಸೋದು, ಹಂಗೆ ಬರೋದು ಮಾಡ್ತಾಯಿದ್ರು. ಸೊ ಕಾಯೆಲ್ಲ ಜಾಸ್ತಿ ಇತ್ತು, ಕಾಯೆಲ್ಲ ಕೀಳ್ಸಿದ್ರು. ಆಮೇಲೆ ನಾವು ಅಣ್ಣ ಮತ್ತು ಚೇತನ್ ಎಲ್ಲ ಇದ್ದಾರೆ ಅಂದ್ಬಿಟ್ಟು ಸ್ವಲ್ಪ ಎಳ್ನೀರೆಲ್ಲ ಕಿತ್ಸಿದ್ರು, ಹಿಂಗೂ ಕಾಯಿ ಕೀಳಕ್ಕೆ ಹತ್ತಿದಾರಲ್ಲ ಅಂದ್ಬಿಟ್ಟು. ಅದಾದಮೇಲೆ ಸ್ವಲ್ಪ ನಮ್ಮ ಮನೆಗೆ ಕಾಯಿ ಬೇಕಿತ್ತು, ಇನ್ನೇನು ಪೂಜೆ ಎಲ್ಲ ಇದೆಯಲ್ಲ ಅಂದ್ಬಿಟ್ಟು. ಸೊ ನಮ್ಮಪ್ಪ ಎಲ್ಲ ಕಾಯಿ ಸುಳ್ಕೊಡ್ತಾಯಿದ್ರು. ಒಂದು 10 ಸುಳ್ಕೊಂಡು ತೊಗೊಂಡು ಬಂದೆ, ಇವಾಗ ಸಾಕು ಅಂತ. ಆಮೇಲೆ ಅದೇ ಕಾಯಿ ಕೀಳೋ ಅಂಕಲ್ ಹತ್ರನೇ ಸ್ವಲ್ಪ ಮೇಲಿರೋ ಹಳಸಿನಣ್ಣೆಲ್ಲ ಇತ್ತು. ನಮ್ಮನೆ ಎದುರುಗಡೆನೇ ಇರೋದು ಇದು. ಇಲ್ಲಿ ನಾವು ಮಾತ್ರ ಕಿತ್ಕೊಳ್ಳೋದು. ಅವತ್ತು MG ರೋಡಲ್ಲಿ ತೊಗೊಂಡೆ ಅಂತ ಹೇಳಿದ್ನಲ್ಲ, ಯಪ್ಪ ಸ್ವೀಟೇ ಇಲ್ಲ. ನಮ್ಮ ಚೇತನ ಹೇಳ್ತಾನೆ ಅದು ಸ್ವೀಟ್ ಇದೆ ಅಂತ ಹೇಳ್ತಾನೆ, ಸ್ವೀಟೇ ಇಲ್ಲ. ಆಮೇಲೆ ಪ್ರೆಗ್ನೆಂಟಲ್ಲಿ ಲಾಸ್ಟ್ ಇಯರು ಅವನು ನಿನ್ನಂಗೆ ಸರಿನೇ ಇಷ್ಟಪಡಲ್ಲ ವಿದ್ಯಮ್ಮ. ಎಲ್ಲರೂ ನೀನು ಹಂಗೇನೆ. ನಾನು ಬೇಗ ಊಟ ಮಾಡೋದ್ನಾ? ಗುಂಡು ಅಳ್ಸ್ನಣ್ಣು ತಿಂತಿದ್ಯಾ? ಚೆನ್ನಾಗಿತ್ತು ಅಳ್ಸ್ನಣ್ಣು, HMT ಅಳ್ಸ್ನಣ್ಣು ಚೆನ್ನಾಗಿದ್ಯೇನೋ? ಕೊಡೋಣ, ನನಗೆ ಕೊಡಮ್ಮ. ಕೊಡ ಇಲ್ಲಿ. ಅಲ್ಲಿ ಬೇಡ, ಕೊಡಲ್ಲ, ನಾನು ಕೊಡಲ್ಲ. ಕೊಡಬೇಡ ಕಣಪ್ಪ ಅವನಿಗೆ. ಕೊಡ ಕೊಡ, ಇಲ್ಲೇ ಕ್ವಾ, ಇಲ್ಲೇ ಇತ್ಕ್ವಾ. ಕಿತ್ಕೊಂಬಿಡ, ಇರು ಮೆತ್ತು. ಹೆಂಗೆ ಕಿತ್ಕೊಂಡ್ನು. ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾ ಚೇತನ್ ವ್ಲಾಗ್ಸ್. ಇವತ್ತು ಟ್ಯೂಸ್ಡೇ. ನಾನು ನಿನ್ನೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಹಂಗೆ ನಮ್ಮ ಕ್ವಾರ್ಟರ್ಸ್, ನಾವು ಹಳೆ ಮನೆ ಹತ್ರ ಏನೋ ನೇರಳೆ ಹಣ್ಣು ಇದೆಯಂತೆ. ನಮ್ಮಮ್ಮ ಕಿತ್ಕೊಬರೋಕ್ಕೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ನಮ್ಮ ಕ್ವಾರ್ಟರ್ಸ್ ತೋರಿಸ್ತೀನಿ, ಹೆಂಗೆ ಆಗೋಗ್ಬಿಟ್ಟಿದೆ, ಎಷ್ಟು ಪಾಳು ಬಿದ್ದಿದೆ ಅಂತ ನೋಡಿ. ಫುಲ್ಲು ಎಲ್ಲ ಹಾಳಾಗೋಗ್ಬಿಟ್ಟಿದೆ, ಅಂದರೆ ಎಲ್ಲ ಖಾಲಿ ಮಾಡಿಸ್ಬಿಟ್ಟಿದ್ದಾರೆ. ಇದು ನಮ್ಮ ಕ್ವಾರ್ಟರ್ಸಿನ ಕತೆ. ಆದರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಇಲ್ಲಿ ಈವ್ನಿಂಗ್ ಇಲ್ಲಿಂದ ಹೊರಡ್ತೀವಿ ನಾವು. ಈವ್ನಿಂಗ್ ಅಲ್ಲ, ನಾಳೆ ಮಾರ್ನಿಂಗ್ ಇಲ್ಲಿಂದ ಹೊರಡ್ತೀವಿ. ಸೊ ಅದಕ್ಕೆ ಒಂದು ಸತಿ ವೀಡಿಯೋ ಮಾಡ್ಕೊಳ್ಳೋಣ ಹೇಗೆ ಬರುತ್ತೆ ನಮ್ಮ ಕ್ವಾರ್ಟರ್ಸ್ ಎಲ್ಲ ತೋರಿಸೋಣ ಅಂತ ಅಂದ್ಕೊಂಡು. ಇಲ್ಲಿಗೆ ಯಾಕೋ ಬಂದೆ? ನಿನ್ನ ಮನೆ ನೋಡೋಕ್ಕೆ. ನೀನು ಬೆಳೆದಿದ್ದ ಮನೆ ನಾನು. ನಮ್ಮ ಮನೆ ಬೇಡ ಚಿನ್ನಮ್ಮ ನೋಡೋದು. ಇದು HMT ಕ್ವಾರ್ಟರ್ಸ್. HMT ಇದ್ದವ್ರಿಗೆ ಗೊತ್ತಿರುತ್ತೆ, ಈ ಆಲ್ಮೋಸ್ಟ್ ಕ್ವಾರ್ಟರ್ಸಲ್ಲಿ ಇದ್ದವ್ರಿಗೆಲ್ಲ ಗೊತ್ತಿರುತ್ತೆ. ಇಲ್ಲಿ ಆ್ಯಕ್ಚುಲಿ ಕ್ವಾರ್ಟರ್ಸಲ್ಲಿ ಇರೋರಿಗೆಲ್ಲ ಚೆನ್ನಾಗಿ ಅನಿಸುತ್ತೆ ನೋಡಿ. ಇವರೇ ನಮ್ಮ ಬಾಡಿ ಗಾರ್ಡ್ಸ್. ಹೀಗೆ ನಾವು ಬಂದುಬಿಟ್ರೆ ಸಾಕು, ಇನ್ನೂ ಇದ್ದಾರೆ ಇಲ್ಲಿ ಬುಳಿ. ನಾವು ಇದ್ದಿದ್ದ ಮನೆ ಇದು. ನಾನು ಹೋಗ್ತಾನೆ ಇದ್ದೀನಿ ಸುಮ್ಮನೆ. ಈ ಮನೇಲಿ ನಾವು ಫಸ್ಟ್ ಇದ್ದಿದ್ದು. ಈ ಮನೇಲಿ ನಾವು ಒಂದು 15 ಇಯರ್ಸ್ ಏನೋ ಇದ್ವಿ. ನಾವು ಫಸ್ಟು ಬಂದು ಅಂದರೆ ನಾವು ಫಸ್ಟು ಏನು ಶಿವನಹಳ್ಳಿ ಅಂತ ಹೇಳ್ತಾರಲ್ಲ, ಇದು ಇವಾಗ ಏನು ಶಿವನಗರ ಅಂತ ಆಗಿದೆಯಲ್ಲ, ಅಲ್ಲಿದ್ದಿದ್ದು. ಅಲ್ಲಿಂದ ನಾವು ಸೀದಾ ನಾವು ಚಿಕ್ಕವರಿದ್ದಾಗ ಬಂದು ಕ್ವಾರ್ಟರ್ಸಿಗೆ ಬಂದಿದ್ದು. ಆವಾಗ ಒಂದು 15 ಇಯರ್ಸ್ ಅನಿಸುತ್ತೆ. 15 ಇಯರ್ಸ್ ಐ ಥಿಂಕ್. ಒಂದೇ ಮನೇಲಿ ನಾವು ಒಂದು 15-16 ಇಯರ್ಸ್ ಇದ್ವಿ ಅದೇ ಮನೇಲಿ. ಅಲ್ಲೆಲ್ಲ ಅವಾಗೆಲ್ಲ ಫುಲ್ಲು ಮನೆಗಳಿದ್ವು, ಚೆನ್ನಾಗಿತ್ತು. ಅವಾಗೆಲ್ಲ ಒಂದು ಮನೆಯೂ ಖಾಲಿನೇ ಇರಲಿಲ್ಲ. ಇಡೀ ಕ್ವಾರ್ಟರ್ಸ್ ಅಂದರೆ ಫುಲ್ಲು ಫಿಲ್ ಆಗಿಬಿಟ್ಟಿತ್ತು. ಇವಾಗಲೇ ಯಾರೂ ಇಲ್ಲ, ಎಲ್ಲ ಖಾಲಿ ಆಗೋಗಿದೆ. ನಮ್ಮ ಮನೆ ಹತ್ರ ನಾವಿರೋ ರೋಡ್ ಬಂದು ಮೇನ್ ರೋಡ್ ನೆಕ್ಸ್ಟೇ ಇರೋದು ನಾವಿವಾಗ. ಜಸ್ಟ್ ಇನ್ನೊಂದು 3-4 ಮನೆ ಏನೋ ಇದೆ ಅಷ್ಟೇ ನಮ್ಮ ರೋಡಲ್ಲೂ. ಆಮೇಲೆ ನಮ್ಮ ರೋಡ್ ಮೇಲ್ಗಡೆ ಫುಲ್ ಇದ್ದಾರೆ ಅಲ್ಲಿ. ಅಂದರೆ ನಮ್ಮ ಈ ಕಡೆ ಎಲ್ಲ ಫುಲ್ ಮಾರಿದ್ದಾರೆ ಅಂತ ಎಲ್ಲರನ್ನೂ ಖಾಲಿ ಮಾಡಿಸಿದ್ದಾರೆ. ನಮ್ಮ ಅಪ್ಪಂಗೂ ರಿಟೈರ್ಡ್ ಆಗಿದೆ, ಎಲ್ಲ ಅಮೌಂಟ್ ಬರೋದೆಲ್ಲ ಬಂದು. ಅಂದರೆ ನಮ್ಗೆ ಆಲ್ರೆಡಿ 2020 ರಿಟೈರ್ಡ್ ಆಗಿತ್ತು, ಬಟ್ ಆದರೂ ಇಲ್ಲೇ ಇದ್ವಿ. ಏನಕ್ಕಂದರೆ ನಮಗೆ ಗ್ರ್ಯಾಜುಟಿ ಅಮೌಂಟು PF ಎಲ್ಲ ಬರಬೇಕಿತ್ತು ಅಂತ. ಇವಾಗ ಅದು ಎಲ್ಲ ಬಂದಿದೆ. PF ಎಲ್ಲ ಕೊಟ್ಟಿದ್ದಾರೆ, ಗ್ರ್ಯಾಜುಟಿ ಒಂದು ಉಳ್ಕೊಂಡಿದೆ, ನೋಡಬೇಕು. ಆದರೆ ಖಾಲಿ ಮಾಡೋದಂತೂ ಇನ್ನೊಂದು 2 ಮಂತ್ಸ್ ಖಾಲಿ ಮಾಡ್ತೀವಿ. ನಮ್ಮ ಅಪ್ಪಂಗೆ ಬೇಡ ಅಂದರು. ಕೊನೆಗೂ ಇದ್ರ ಮೇಲೆ ಹತ್ತಿದ್ದಾರೆ. ಆದರೆ ಯಾರೂ ಒಂದು ಎಲೆ ಇದು ಕವರೇ ತೊಗೊಂಡು ಬಂದಿಲ್ಲ, ಏನಿಲ್ಲ. ಏನ್ರಲ್ಲಿ ಹಾಕ್ಕೊಂಡು ಹೋಗೋದಲ್ಲಿ ಪಕ್ಕ ಹೆಂಗಂದದ್ದು ಕಿತ್ಕೋಬೇಡ ಕಣಪ್ಪ.
ನಾನು ಹತ್ತಿದ್ದೆ, ಅಲ್ಲಿಂದ ಹತ್ತಕ್ಕೆ ಜಾಗ ಐತಿ ಮನೇಲಿ. ಏ ಗುಂಡು ನೀನು ಹತ್ತೋಗೋ, ಹತ್ತೋಗಿ ನೀನು ಹತ್ತೋಗೋ, ಹತ್ತುತ್ತೇನೋ? ಹಾಂ ಗುಂಡು ಗುಂಡು ಗುಂಡರಾವ್, ನಾವು ಕ್ವಾರ್ಟರ್ಸಲ್ಲಿ ಇದ್ದಾಗಂತೂ ಒಂದು ಏನು ಹಣ್ಣು ದುಡ್ಡು ಕೊಟ್ಟು ತೊಗೊಳ್ತಾ ಇರಲಿಲ್ಲ. ಎಸ್ಪೆಷಲಿ ಹಲಸಿನ ಹಣ್ಣು, ಮಾವಿನ ಹಣ್ಣು, ನೇರಳೆ ಹಣ್ಣು, ಮತ್ತು ಇನ್ನೇನಮ್ಮ ಆ ಸ್ಟಾರ್ ಫ್ರೂಟು, ಸೀತಾಫಲ, ಆಮೇಲೆ ಸಪೋಟ. ಈ ನನ್ನ ಮಕ್ಕಳದೇ ಕಾಟ ನಮಗೆ. ಸುಮ್ಮನೆ ಅಂತ ಇರಲ್ಲ, ಎಲ್ಲ ಕಡೆ ಇವರೇ ನಂದೊಂದು ಇಡ್ಲಿ ಅಂತ ಓಡಾಡ್ತಾರೆ. ಅವ್ನು ಇಳಿಯೋದ್ಕಿಂತ ನಾನಂತೂ ಪಾಪುನ ಸೆನ್ಸಿಟಿವ್ ಆಗಂತೂ ಬೆಳೆಸ್ತಾನೇ ಇಲ್ಲ. ಅವ್ನಿಗೆ ಇವಾಗಿಂದನೇ ಫುಲ್ ಟ್ರೈನಿಂಗು. ಅವನು ಅದೇ ಥರ ಇದ್ದಾನೆ, ನಂತರನೇ ರಫ್ ಇದ್ದಾನೆ. ಬೇಡ ಯಾಕೆ ಹಂಗಾಸಿ, ಅಲ್ಲಿ ಏನೂ ಇಲ್ಲ ಬಾ, ಅಲ್ಲೆಲ್ಲ ಇದು ಆ ಕಡೆ ಎಲ್ಲ ಇದು ಹಾಕಿಲ್ವಾ, ಗುಂಡನ ಕಾಲಲ್ಲಿ ನೋಡಲಿ ಎಲೆ ಇರೋದ. ಅವನು ನಂತರ ರಫ್ ಇದ್ದಾನೆ. ಆ್ಯಕ್ಚುಲಿ ಇವಾಗಲೇ ಅವನು ಏನದ್ರ ಮೇಲಾದರೂ ನಿಂತ್ಕೊಂಡು ಹಚ್ಚೋ ಅನ್ನೋ ಥರ ಹೇಳ್ತಾನೆ ಇರ್ತಾನೆ. ಬಾರಪ್ಪ ಹೋಗೋಣ, ಬಾರಮ್ಮನ ಹೋಗೋಣ. ನಾನಂತೂ ಪಕ್ಕಾ ಸಿಟಿಯವ್ರ ಥರ ಅಂತೂ ಸೆನ್ಸಿಟಿವ್ ಆಗಿ ಬೆಳೆಸ್ತಿಲ್ಲ. ಅವ್ನು ರಫ್ ಆಗಿ ಬೆಳೀಲಿ. ಈಗಿನ ಜನ್ರೇಷನ್ ಅಂತೂ ರಫ್ ಆಗಿಲ್ಲ ಅಂದರೆ ಭಾಳ ಕಷ್ಟ. ಹೇಗಿದೆ ಎಲ್ಲ ಪಾಳು ಬಿದ್ದೋಗಿದೆ. ನಮಗೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಯಾವಾಗಲೂ ಬಂದು ನೋಡಬೇಕಂದ್ರೆ. ನಾವೇ ಇದ್ದಿದ್ದು ಮನೆಗಳ ಇದು ಅಂತ. ಯಾಕಂದರೆ ಅವಾಗ ಇದ್ದಿದ್ದು ಮನೆ ಬೇರೆ, ಇವಾಗಿರೋದು ಬೇರೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆಮೇಲೆ ನಮ್ಮ ಮನೇಲಿ ಹಳೇ ನಾಯಿತ್ತು ಒಂದು ಚಿನ್ನು ಅಂತ. ಇಲ್ಲಿ ಬಂದು ನಂಗೆ ಅದೇ ಇದಾಗುತ್ತೆ. ಇದು ಈ ಮನೆ ಅಂತ ಹೇಳಿದ್ನಲ್ಲ, ಇದು ರಾಮ್ ಸೀತಾಫಲ ಇತ್ತು. ರಾಮ್ ಸೀತಾಫಲ ಲಾಸ್ಟ್ ಟೈಮು ಇದ್ರ ತುಂಬ ಬಿಟ್ಟಿತ್ತು. ಯಾರೋ ಫುಲ್ಲು ಕಿತ್ಕೊಂಡು ಹೋಗಿದ್ದಾರೆ ಕಣವ ಮಾರೋದಕ್ಕೆ. ನಮ್ದು ಹಲಸಿನ ಮರ ಅಂತೂ ಎಲ್ಲ ಹೆಂಗೆ ಕಿತ್ತಾಕ್ಬಿಟ್ಟವ್ರು, ಒಂದೇನು ಏನೇನೂ ಮಿಕ್ಕಿಲ್ಲ. ನೋಡು, ಜನಗಳಿದ್ದಾಗ ಹೆಂಗಿರುತ್ತೆ, ಜನಗಳು ಒಂದು ಸ್ವಲ್ಪ ಬಿಡ್ತಿದ್ದಂಗೆ ಒಂಥರ ಕಾಡು ಹಬ್ದಂಗೆ ಹಬ್ಬುತ್ತೆ. ಎಷ್ಟೊಂದಿದಾವೆ ಕಣಮ್ಮ. ಅವನು ನೋಡಿ ನಗದಲ್ಲಿ. ಸುಮ್ಮನಿರ್ಗುಂಡು, ನಾನು ಎತ್ಕೊಳ್ಳಲ್ವಾ? ನಿಮ್ಮ ಅಮ್ಮಂಗಿಂತ ಒಂದು ಕೈ ಮೇಲೆ ಕಣಗುಂಡ. ಮಾಮಿ ಏನೇನು ಸಿಗುತ್ತೆ ಅದೆಲ್ಲ ಎತ್ಕೊಂಡು ಹೋಗ್ಬಿಡೋಣ ನಾವು ನಮ್ಮ ಮನೆಗೆ. ಆಗಲ್ಲ ಕಣಪ್ಪ, ಇಟ್ಕೊಳ್ಳೋ. ಆದರೆ ಇರೋದೆಲ್ಲ ತೊಗೊಂಡೋಗೋಣಪ್ಪ ನಾವು ಮನೆಗೆ. ಬಿಡು ಒಂದು ಫಿಕ್ಸ್, ಬಿಸಾಕ್ಬೇಡ ಗುಡು, ಹೇಳಿದ್ದೀನಿ ನಾನು. ಇಲ್ಲಿ ಮಾಡ ಕೊಟ್ಟಿಲ್ಲ ಅಮ್ಮ, ಸಾಕು ಬಾ. ಏನಕ್ಕೆ ವೇಸ್ಟ್ ಮಾಡ್ತೀಯ? ಯಾರನ್ನ ಬೇಕಾದವ್ರು ಕಿತ್ಕೊಂಡು ಹೋಗ್ತಾರೆ. ಕುಂದು ಇಲ್ಲಿ ಸಾಕು. ಇವನಿಗೇನು ಕೀಳ್ತಾ ಇದ್ರೆ ನಗ್ತಿದ್ದಾನೆ ಕೆಳಗೆ ಬಿದ್ದಿದ ತಕ್ಷಣ. ಆದರೆ ಇದು ಚೆನ್ನಾಗಿರುತ್ತೆ. ಈ ಚೋತಪುರಿ ಬಂದಿದ್ದು ನನಗೆ ಒಂದು ಒಟ್ಟು UKG ಹೋಗ್ಬೇಕಾದ್ರೆ ನಾನು ಈ ಕ್ವಾರ್ಟರ್ಸಿಗೆ ಬಂದಿದ್ದು. ಅವಾಗಿಂದ ನಾವು ಕ್ವಾರ್ಟರ್ಸಲ್ಲೇ ಇರೋದು. ನಮಗೆ ಸ್ವಂತ ಮನೆ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರಲ್ಲಿದೆ. ಬಟ್ ನಾವಿರೋದಿಲ್ಲ. ನನ್ನ ಮುಖಕ್ಕೆ ಏನೂ ಹಚ್ಕೊಂಡಿಲ್ಲ, ಅದಕ್ಕೆ ನ್ಯಾಚುರಲಾಗೇ ಇದ್ದೀನಿ. ಏನು ಅಂದ್ಕೊಳ್ಬೇಡಿ. ನಾವು ಈ ಕ್ವಾರ್ಟರ್ಸಿಗೆ ಬಂದು ಆಲ್ಮೋಸ್ಟ್ ಒಂದು 25 ಇಯರ್ಸ್ ಆಯಿತು. ನಾನು UKGಗೆ ಹೋಗ್ಬೇಕಾದ್ರೆ ಈ ಕ್ವಾರ್ಟರ್ಸಿಗೆ ಕಾಲಿಟ್ಟಿದ್ದು. ಅದಕ್ಕಿಂತ ಮುಂಚೆ ಎಲ್ಲ ನಾವು ಶಿವನಹಳ್ಳಿ ರಾಜಾಜಿನಗರ ಹತ್ರ ಇದ್ದಿದ್ದು. ಅಂದರೆ ನಮ್ಮ ಅಜ್ಜಿ ಮನೆ ಅಲ್ಲೇ ಶ್ರೀರಾಮ್ಪುರ ಇದ್ದಿದ್ದರಿಂದ ನಾವು ಅಲ್ಲೇ, ನಮ್ಮಪ್ಪ ಅಲ್ಲೇ ಮನೆ ಮಾಡಿದ್ರಂತೆ. ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಅಲ್ಲಿ ಬೆಳೆದಿರೋ ಅಷ್ಟು ನೆನಪು ಜಾಸ್ತಿ ಇಲ್ಲವೇ ಇಲ್ಲ. ನನಗೇನೇ ನೆನಪಿದ್ರು ಅದು ಕ್ವಾರ್ಟರ್ಸಲ್ಲೇ ಇರೋದು. ಇದು ನಮ್ಮ ಪಕ್ಕದ ಮನೆ, ಇಲ್ಲಿ ಕೂತ್ಕೊಂಡಿದ್ದೀನಿ. ತುಂಬ ಬಿಸಿಲು ಬೀಳ್ತಿದೆ. ಇಲ್ಲಿ ಬೇಡ, ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತೀನಿ. ಸೈಡ್ ಕೂತ್ಕೊಂಡು ನಮ್ಮ ಮನೆ ಹತ್ರನೇ. ನೋಡಿ ಹೇಗೆ ಅನ್ನಿಸ್ದೆ? ಚೆನ್ನಾಗಿ ಅನಿಸುತ್ತೆ. ನನಗೆ ತುಮಕೂರಲ್ಲಾಗಲಿ ಅಥವಾ ಇವಾಗ ನೆಕ್ಸ್ಟ್ ಇಯರ್ ಬಿಡಿ, ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಬೆಂಗಳೂರಿಗೆ ಬರ್ತೀವಿ. ಆದರೆ ಏನಂದರೆ ಬೆಂಗಳೂರಿಗೆ ಬಂದಮೇಲೆ
ಅಮ್ಮ ಓಕೆ. ಏನಂದರೆ ಬೆ ಉಫ್ 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 ಸೊಳ್ಳೆ ಕಪ್ಪು ಥರದ್ದು. ಬೆಂಗ್ಳೂರಿಗೆ ಬಂದರೆ ನಾನು ಬೆಂಗ್ಳೂರಿಗೆ ಬಂದಮೇಲೆ ಕೂಡ ನನಗೆ ಇಷ್ಟ ಇಲ್ಲ. ಏನಕ್ಕಂದರೆ ಇವಾಗ ತುಮಕೂರಲ್ಲಾಗಲಿ ಇಲ್ಲೇ ಆಗಲಿ ಬೆಂಗಳೂರಲ್ಲೇ ಆಗಲಿ ಯಾವಾಗಲೂ ಮನೆ ಒಳಗೇ ಇರಬೇಕು. ಎಲ್ಲೂ ಹೊರಗಡೆ ಏನು ಸುಮ್ಮನೆ ಹೋಗೋಕ್ಕಾಗತ್ತಾ? ಸುಮ್ಮನೆ ಅಂತೂ ಹೋಗೋಕ್ಕಾಗಲ್ಲ. ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ. ಆಮೇಲೆ ಅಲ್ಲಿ ಈ ಥರ ಹೋಗೋಕ್ಕೂ ಆಗೋದಿಲ್ಲ. ಇವಾಗ ನಾವು ತುಮಕೂರಲ್ಲಿರೋ ಮನೆ ಹತ್ರನೇ ಎಲ್ಲೂ ಹೋಗೋಕ್ಕಾಗಲ್ಲ. ಸುಮ್ಮನೆ ಮನೆ ಒಳಗೇ ಇರಬೇಕು. ಬಿಟ್ಟರೆ ಸಂಜೆ ಹೋಗಿ ಪಾರ್ಕಿಗೆ ಹೋಗಬೇಕು ಬರಬೇಕು. ಇದೊಂಥರ ನಮಗೆ ಕ್ವಾರ್ಟರ್ಸ್ ಹೇಗೆ ಅಂದರೆ ಒಂಥರ ವಿಲೇಜ್ ಥರ. ವಿಲೇಜ್ ಹೇಗೆ ಅನಿಸುತ್ತೋ ಹಾಗೆ ಅನಿಸುತ್ತೆ ನನಗೆ. ಏಕೆಂದರೆ ಇವಾಗ ಹಳ್ಳಿಲಿರೋರಿಗೆ ಗೊತ್ತಿರುತ್ತೆ. ನನ್ಗೆ ಅದಕ್ಕೆ ಜಾಸ್ತಿ ಇಲ್ಲಿರೋದಕ್ಕಿಂತ ಊರಲ್ಲಿ ಇರೋಕ್ಕೆ ಇಷ್ಟ. ಅಂದರೆ ಇವಾಗ ಕ್ವಾರ್ಟರ್ಸಲ್ಲಿ ಇರೋದಕ್ಕೆ ನನಗೇನು ಬೇಜಾರೇ ಆಗೋದಿಲ್ಲ. ಅದೇ ಇವಾಗ ನಾನು ತುಮಕೂರಲ್ಲೆಲ್ಲ ಮನೆ ಒಳಗೆ ಇರ್ತೀನಲ್ಲ, ಅಲ್ಲಿದ್ದಾಗ ನಂಗೆ ಎಷ್ಟು ಬೇಜಾರಾಗ್ತಾ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದಕ್ಕೆ ನಂಗೆ ಬೇಜಾರಾದಾಗ ಅಲ್ಲೇ ನಮ್ಮ ಮಾವವ್ರ ಮನೆಯೂ ಹತ್ರ ಇದೆ. ನಾವು ಅಲ್ಲೇ ಅಂದರೆ ಅಮ್ಮನ ಊರು ಬಂದು ಅಲ್ಲೇ ತುಮಕೂರಿಂದ ಒಂದು 3 ಕಿಲೋಮೀಟರ್ಸ್. ಬೇಜಾರಾದಾಗ ಅಲ್ಲಿ ಹೋಗ್ಬಿಡ್ತೀನಿ. ಏನಕ್ಕಂದ್ರೆ ನನಗೆ ಮನೆ ಒಳಗೆ ಇದ್ದು ಒಂಥರ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ. ಆಚೆ ಹೋಗಿ ಸುಮ್ಮನೆ ಇವ್ರ ಹತ್ರ ಏನೇನೋ ಕೆಲ್ಸಕ್ಕೆ ಬರ್ತಾ ಇರೋದು ಮಾತಾಡಿ ಯಾಕಪ್ಪ ಏನಾದರೂ ಅನ್ನಿಸ್ಕೊಳ್ಳೋದು. ಅದರ ಬದಲು ಊರಿಗೆ ಹೋದ್ರೆ ಅಲ್ಲಿ ಊರಲ್ಲಾದರೂ ಚೆನ್ನಾಗಿ ಅನ್ಸುತ್ತೆ ಅಂದ್ಬಿಟ್ಟು ಅಲ್ಲೇ ಇರ್ತೀನಿ. ಅದೇ ಇಲ್ಲಿ ಕ್ವಾರ್ಟರ್ಸಲ್ಲಿ ನಮಗೆ ಹಳ್ಳಿ ಬೇರೆ ಇಲ್ಲ, ಕ್ವಾರ್ಟರ್ಸ್ ಬೇರೆ ಇಲ್ಲ. ಡಿಫ್ರೆನ್ಸ್ ಅನ್ಸಲ್ಲ ನನಗೆ. ಏನಕ್ಕಂದರೆ ನೋಡಿ, ಇಲ್ಲಿ ಎಳ್ನೀರು ಬೇಕಾ? ಎಳ್ನೀರು ಸಿಗುತ್ತೆ. ನಾವಂತೂ ನನಗೆ ಗೊತ್ತಿರೋಂಗೆ ನಾವು ಇಲ್ಲಿವರೆಗೂ ದುಡ್ಡು ಕೊಟ್ಟಂತೂ ಹಲಸಿನ ಹಣ್ಣು ಯಾವತ್ತೂ ತಿಂದಿಲ್ಲ. ಲಾಸ್ಟ್ ಇಯರ್ ಮಾತ್ರ ನಾನು ತುಮಕೂರಲ್ಲಿ ಒಂದು 20 ರುಪೀಸ್ಗೇನೋ ತೊಗೊಂಡಿದ್ದೆ. ಎಷ್ಟು ಕೆಡ್ದಾಗಿತ್ತದೆ ಅಂದರೆ ಬರೀ ನೀರಿದೆ, ಸ್ವೀಟೇ ಇಲ್ಲ. ಆಮೇಲೆ ಈ ಇಯರ್ ಕೂಡ ಇಲ್ಲಿಂದ ತೊಗೊಂಡೇ ಬಂದು ಕೊಟ್ಟಿರಲಿಲ್ಲ ಇವರು. ಅದಕ್ಕೆ ಮೊನ್ನೆ ಲಾಸ್ಟ್ ಮಂತ್ ಅನಿಸುತ್ತೆ ಒಂದ್ಸತಿ MG ರೋಡಲ್ಲಿ ತೊಗೊಂಡಿದ್ದೆ. ಅವ್ರು 10 ರುಪೀಸಿಗೆ ಕೇಳಿದೆ, 10 ರುಪೀಸಿಗೆ ಕೊಡಲ್ಲ, 50 ರುಪೀಸಿಗೆ 1/4 kg ತೊಗೊಳ್ಳಿ ಅಂದರೆ ನನಗೆ 50 ರುಪೀಸ್ಗೆಲ್ಲ ಬೇಡ, ಒಂದು 20 ರುಪೀಸಿಗೆ ಕೊಡಿ ಅಂದೆ. ಅವರೊಂದು 4 ಏನೋ ಕೊಟ್ಟರು. ಅದು ಒಂಚೂರು ಸ್ವೀಟೇ ಇರಲಿಲ್ಲ. ಒಂದು ಸ್ವಲ್ಪ ಸ್ವೀಟ್ ಅನಿಸಿತ್ತು, ಸ್ವೀಟೇ ಅನಿಸಿಲ್ಲ ನನಗೆ. ಅಂದರೆ ಇಲ್ಲೇ ನಾವು ಅವಾಗಿಂದ ತಿಂದು ಅಭ್ಯಾಸ ಆಗ್ಬಿಟ್ಟು ನಮಗೆ ಅಂದರೆ ಚೆನ್ನಾಗಿ ಅಂದರೆ ಟೇಸ್ಟ್ ನಮಗೆ ಗೊತ್ತು. ಈ ಮರದ ಈ ಟೇಸ್ಟ್ ಇರುತ್ತೆ ಅನ್ನೋದೇ ನಮಗೆ ಗೊತ್ತು. ಸೊ ನಮ್ಗೆ ಇಲ್ಲಿ ಅಭ್ಯಾಸ ಆಗಿ ಯಾವುದೋ ಒಂಥರ ಸ್ವೀಟ್ಲೆಸ್ಸು ಯಾವುದೋ ಒಂದು ಕೊಟ್ಟರೆ ನಮ್ಗೆ ಇಷ್ಟನೇ ಆಗಲ್ಲ ನನಗೆ, ನಿಜ ಹೇಳ್ಬೇಕಂದ್ರೆ. ಅಷ್ಟು ಚೆನ್ನಾಗಿದೆ ನಮ್ಮ ಕ್ವಾರ್ಟರ್ಸು. ನೇರಳೆ ಹಣ್ಣು ಬೇಕಾ, ಮಾವಿನ ಹಣ್ಣು ಬೇಕಾ, ಹಲಸಿನ ಹಣ್ಣು ಮತ್ತು ಸೀತಾಫಲ. ನಾವು ಸೀತಾಫಲನೂ ಅಷ್ಟೇ ಯಾವತ್ತೂ ದುಡ್ಡು ಕೊಟ್ಟು ತಿಂದಿಲ್ಲ. ನನ್ನ ಸೀಮಂತಕ್ಕೂ ಕೂಡ ನಾವು ಸೀತಾಫಲ ಆಗಲಿ, ಸ್ಟಾರ್ ಫ್ರೂಟು ಎಲ್ಲ ಇಲ್ಲಿಂದನೇ ತೊಗೊಂಡು ಬಂದು ಸೀಮಂತಕ್ಕೆ ಪ್ಲೇಟ್ಸ್ಗೆ ಇಟ್ಟಿದ್ದು ನಾವು. ಆಮೇಲೆ ಸಪೋಟ, ಸ್ಟಾರ್ ಫ್ರೂಟ್ ಎಲ್ಲ ನಾವು ಚಿಕ್ಕವರಿದ್ದಾಗ ತಿಂತಿದ್ವಿ, ಇವಾಗೇನು ತಿನ್ನೋದಿಲ್ಲ. ಸೊ ಎಷ್ಟೊಂದು ಬಿಟ್ಟಿರುತ್ತಲ್ಲೆಲ್ಲ ಯಾರೂ ಕಿತ್ಕೊಂಡು ಹೋಗಲ್ಲ, ಎಲ್ಲ ವೇಸ್ಟಾಗಿ ಬೀಳ್ತಾ ಇರುತ್ತೆ. ಎಲ್ಲ ವೇಸ್ಟಾಗಿ ಬೀಳ್ತಾ ಇರುತ್ತೆ. ಆಮೇಲೆ ನಮ್ದೆಲ್ಲ ಸ್ವಂತ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಇರೋದು. ಬಟ್ ನಾವು ಇದ್ದಿದ್ದು ಮೇನ್ ಅಂತ ಅಂದರೆ ನಮ್ಮ ಮನೇಲಿ ನಾವು ಚಿಕ್ಕವರಿಂದನೂ ನಮ್ಮ ಮನೇಲಿ ನಮ್ಮಮ್ಮ ಫಸ್ಟ್ ಎಮ್ಮೆ ಕಟ್ಕೊಂಡಿದ್ರು. ಅಂದರೆ ಕ್ವಾರ್ಟರ್ಸಲ್ಲಿ ಎಮ್ಮೆ ಆದಮೇಲೆ ಹಸು ಕಟ್ಟಿದ್ವಿ ನಾವು. ಎಷ್ಟಂದರೆ ಒಂದು ಫಸ್ಟಿಗೆ ಸ್ಟಾರ್ಟಿಂಗೆಲ್ಲ ಸ್ಟಾರ್ಟ್ ಮಾಡಿದ್ದು ಕಮ್ಮಿಯಿಂದಲೇ 1, 2 ಆ ಥರ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಜಾಸ್ತಿ ಮಾಡಿಕೊಂಡು ಇವಾಗಂತೂ ರೀಸೆಂಟ್ ಲಾಸ್ಟಿಗೆಲ್ಲ ಒಂದು ಆಲ್ಮೋಸ್ಟ್ ಒಂದು 10 ಇಯರ್ಸ್ ಟೋಟಲಾಗಿ ನಾವು ಇಲ್ಲಿರೋದು ಒಂದು 25 ಇಯರ್ಸ್ ಆಗಿದೆ. ನನಗೆ ಇವಾಗ 30 ಇಯರ್ಸು. ಸೊ 25 ಇಯರ್ಸಿಂದ ಇಲ್ಲೇ ಇರೋದು ನಾವು. ಒಂದು 10 ಇಯರ್ಸಿಂದ ಅಂತೂ ನಮ್ಮ ಮನೇಲಿ ಜಾಸ್ತಿ ಹಸು ಇತ್ತು. ಅಂದರೆ ಒಂದು 20 ಆ ಥರನೇ ಇತ್ತು, ಒಂದು 15-20 ಆ ಥರ. ನಾವು ಕಮರ್ಷಿಯಲಾಗಿ ಮಾಡ್ತಿದ್ದಿದ್ದು, ಯಾವುದನ್ನೋ ಸುಮ್ಮನೆ ಕೈಯಲ್ಲಿ ಕರಿಯೋದು ಆ ಥರ ಎಲ್ಲ ಆಗ್ತಾ ಇರಲಿಲ್ಲ. ಯಾಕಂದರೆ ಅಷ್ಟೊಂದು ಹಸುಗಳಿದ್ದು ಮೇಂಟೈನ್ ಮಾಡಬೇಕು ಅಂದರೆ ಎಲ್ಲ ಕಷ್ಟ ಆಗ್ತಿತ್ತು. ಅಣ್ಣ, ಅಮ್ಮ, ಅಪ್ಪ ಕೆಲ್ಸಕ್ಕೆ ಹೋಗ್ತಿದ್ರು. ಬಟ್ ಅಣ್ಣ ಮತ್ತು ಅಮ್ಮನೇ ಮೇಂಟೈನ್ ಮಾಡ್ತಿದ್ದು. ಇವತ್ತು ನಾನು ಇಷ್ಟು ಓದಿದ್ದೀನಿ, ಹಿಂಗಿದ್ದೀನಿ, ಚೆನ್ನಾಗಿದ್ದೀನಿ ಅಂದರೆ ಅದಕ್ಕೆ ಇವರೇ ಕಾರಣ. ಯಾಕೆಂದರೆ ಅಪ್ಪ ಬಂದು HMTಗೆ ಹೋಗ್ತಿದ್ರಿಂದ ಅಪ್ಪಂಗೇನು ಜಾಸ್ತಿ ಸ್ಯಾಲ್ರಿ ಇರ್ತಿರ್ಲಿಲ್ಲ. ಮತ್ತು ಬೇರೆ ಸೋರ್ಸ್ ಆಫ್ ಇನ್ಕಮ್ ಇರಲಿಲ್ಲ. ನಮಗೆ ಮನೆಯದೆಲ್ಲ ರೆಂಟೆಲ್ಲ ಸಿಗೋಕ್ಕೆ ಸ್ಟಾರ್ಟ್ ಆಗಿದ್ದೆ ನಮಗೆ 2014 ಆದಮೇಲೆ. ಅಲ್ಲಿವರೆಗೂ ಮನೆ ನಡೆಸ್ಬೇಕು ಅಂದರೆ ಕಷ್ಟ ಅಲ್ವಾ, ಗೊತ್ತಲ್ಲ. ಅದಕ್ಕಂತ ಅಮ್ಮ ಫಸ್ಟು ಎಮ್ಮೆ ಕಟ್ಕೊಂಡು ಮನೆಗೆ ನಡೆಸ್ಬೇಕಲ್ಲ, ಸಾಕಾಗಲ್ಲ ಅಂತ. ಆಮೇಲೆ ನಾವು ಊಟಕ್ಕೆಲ್ಲ ಮುಂಚೆ ಎಲ್ಲ ಅಮ್ಮ ಗಾರ್ಮೆಂಟ್ಸ್ಗೆ ಹೋಗ್ತಿದ್ರಂತೆ. ಆದರೆ ಯಾವ ಗಾರ್ಮೆಂಟ್ಸಲ್ಲೂ ಅಮ್ಮ 1 ತಿಂಗಳು ಕೂಡ ವರ್ಕ್ ಮಾಡಿಲ್ವಂತೆ. ನಮ್ಮಪ್ಪ ಹೇಳ್ತಿರ್ತಾರೆ, ಇವಳು ಯಾವ ಕೆಲಸದಲ್ಲೂ ಹೋಗಿ 1 ತಿಂಗಳು ಕೂಡ ವರ್ಕ್ ಮಾಡಿಲ್ಲ, ಇವಳು ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ಅಮ್ಮಂಗೆ ಎಲ್ಲೂ ಸೆಟ್ ಆಗ್ತಾ ಇರ್ಲಿಲ್ವಂತೆ. ಸೆಟ್ ಆಗ್ದರೆ ಆ ಥರನೇ ಯಾವುದು ನಮ್ಮಮ್ಮ ಒಟ್ಟು ಹೊರಗಡೆ ಹೋಗಿ ಕೆಲಸ ಮಾಡಿಲ್ಲ. ಆಮೇಲೆ ಕ್ವಾರ್ಟರ್ಸಿಗೆ ಬಂದಮೇಲೆ ಬೇರೆಯವರು ಕಟ್ಟಿದ್ರು, ಅದನ್ನ ನೋಡ್ಬಿಟ್ಟು ನಮ್ಮಮ್ಮನೂ ಕಟ್ಕೊಂಡ್ರಂತೆ.
ಕಟ್ಕೊಂಡ್ರು. ಆಮೇಲೆ ಚೆನ್ನಾಗಿ ನಡೀತಿತ್ತು. ನಮ್ಗೇನು ಯಾವತ್ತೂ ಇದಾಗಿಲ್ಲ. ನಾವಿವತ್ತು ಚೆನ್ನಾಗಿದ್ದೀವಿ, ಇಷ್ಟೆಲ್ಲ ಚೆನ್ನಾಗಿದ್ದೀವಿ ಅಂದರೆ ಅದೆಲ್ಲದಕ್ಕೂ ಕ್ರೆಡಿಟ್ಸು ನಮ್ಮ ಹಸುಗಳು. ಎಮ್ಮೆ ಫಸ್ಟಿಗಿತ್ತು. ಒಂದು ಎಮ್ಮೆನ ಒಂದು 5-6 ಇಯರ್ಸ್ ಅಷ್ಟೇ, 5 ಅಲ್ಲ, ಒಂದು 10 ಆಲ್ಮೋಸ್ಟ್ ನಾವು ಸೆಕೆಂಡ್ ಮನೆಗೆ ಬರೋವರೆಗೂ ಸ್ವಲ್ಪ ಒಂದು 6-7 ಇಯರ್ಸ್ ಇತ್ತು ನಮ್ಮ ಮನೇಲಿ ಎಮ್ಮೆ. ಅದಕ್ಕಿಂತ ಎಮ್ಮೆ ಇತ್ತು, ಆದರೆ ಹಸು ಕಡಿಮೆ ಇತ್ತು ಅವಾಗ. ಆಮೇಲೆ ನಾವು ಹಸು ಜಾಸ್ತಿ ಮಾಡ್ಕೊಂಡಿದ್ದು. ಏನಕ್ಕಂದ್ರೆ ನಮ್ಮ ಅಮ್ಮಂಗೆ ಚೆನ್ನಾಗಿ ಹಸುಗಳೇ ಆಗಿ ಬಂದಿದ್ದು, ಹಸುಗಳು ಜಾಸ್ತಿ ಇತ್ತು. ಆಮೇಲೆ ನಾವು ಯಾವುದು ಹಾಲನ್ನ ಲೋಕಲಿ ಕೊಡ್ತಾ ಇರಲಿಲ್ಲ. ಅಂದರೆ ಯಾರಿಗೂ ನಾವು ಇಲ್ಲಿ ಕರ್ನಾಟಕದವ್ರಿಗಂತೂ ಕೊಡ್ತಾ ಇರಲಿಲ್ಲ. ಏನಕ್ಕಂದ್ರೆ ಇಲ್ಲಿ ಕೊಟ್ಟರೆ ಎಲ್ಲ ಒಬ್ರೊಬ್ರು ಒಂಥರ, ಅಂದರೆ ನಮ್ಮ ಸರೌಂಡಿಂಗಲ್ಲಿ ಇರೋರೆಲ್ಲ ಸುಮ್ಮನೆ ಲೋಕಲ್ಸು, ಅದನ್ನೋದು ಇದನ್ನೋದು, ಆಮೇಲೆ ಸರಿಯಾಗಿ ಅಮೌಂಟ್ ಕೊಡದೇ ಇರೋದು, ಆ ಥರ ಮಾಡ್ತಿದ್ರು. ಆಮೇಲೆ ನಾವು ಇಲ್ಲಿ ಯಾರಿಗೂ ಕೊಡ್ತಾನೆ ಇರಲಿಲ್ಲ. ನಾವು ಬಲ್ಕಾಗಿ ಕೊಡ್ತಾ ಇದ್ದಿದ್ದೆ. ಇಲ್ಲಿ ಫುಲ್ ಅಪಾರ್ಟ್ಮೆಂಟ್ಸ್ ಇದೆ, ನಮ್ಮ ಸರೌಂಡಿಂಗ್ ಫುಲ್ ಅಪಾರ್ಟ್ಮೆಂಟ್ಸ್ ಇದೆ. ಒಂದು ಇಸ್ರೋ, ಆಮೇಲೆ ಇನ್ಕಮ್ ಟ್ಯಾಕ್ಸು, ಪ್ರೆಸ್ಟೀಜು, ಟಾಟಾ ಎಲ್ಲ ಇದೆ. ಆಮೇಲೆ ಆರ್ಚಿಡು ಎಲ್ಲ. ನಾವು ಜಾಸ್ತಿ ಅಪಾರ್ಟ್ಮೆಂಟ್ಸ್ಗಳಿಗೆ ಆಗ್ತಿದ್ದಿದ್ದು. ಇನ್ನು ಯಾವುದೇದೋ MTRDC ಅಂತೆಲ್ಲ ಹೇಳ್ತಾರೆ. ನಾನು ಹೋಗಿಲ್ಲ, ನಾನು ಯಾವತ್ತೂ ನೋಡಿಲ್ಲ. ಫಸ್ಟ್ ನಾವು ಅದೇ ಎಲ್ಲ ಅಪಾರ್ಟ್ಮೆಂಟ್ಸ್ಗೆ ಆಗ್ತಾ ಇದ್ದಿದ್ದು. ಪರ್ ಡೇ ನಾವು ಆಲ್ಮೋಸ್ಟ್ ಲಾಸ್ಟಿಗೆ ಇವಾಗ 1 ಇಯರ್ ಹಿಂದೆಯಿಂದ ನಾವು ಸ್ಟಾಪ್ ಮಾಡಿರೋದು. ಆಯಿತು ಹಸು ನಾವು ಅಲ್ಲೇ ಬಿಟ್ಟು ಒಂದು 6-7 ಮಂತ್ಸೇ ಆಯಿತು. ಅದಕ್ಕಿಂತ ಮುಂಚೆ ಇತ್ತು. ನಾವು ಪರ್ ಡೇ ಹತ್ರ 120-130 ಆಗ್ತಾ ಇದ್ವಿ. ಎಲ್ಲ ಫುಲ್ ಅಪಾರ್ಟ್ಮೆಂಟ್ಸ್ಗೆ ಅಪ್ಪ ಮತ್ತು ಅಣ್ಣನೇ ಹಾಕೊಂಡು ಬರ್ತಾಯಿದ್ರು. ಅಮ್ಮಂದೇನಿದ್ರು ಅಮ್ಮಂದು ಮನೇಲಿ ಮೇಂಟೈನ್ ಮಾಡಬೇಕಿತ್ತು. ಅಣ್ಣನೂ ಮಾಡ್ತಾಯಿದ್ದ, ಬಟ್ ಹಾಲು ಹಾಕೋದು ಮಾತ್ರ ಅಣ್ಣ ಮತ್ತು ಅಪ್ಪ ಮಾಡ್ತಾಯಿದ್ರು. ಚೆನ್ನಾಗಿತ್ತು, ಪ್ರಾಫಿಟ್ ಅಂದರೆ ಚೆನ್ನಾಗಿತ್ತು ನಮಗೆ. ಇವಾಗಲೇ ಅನಿಸುತ್ತೆ ನಮಗೇನು ಇಲ್ಲ. ಏಕೆಂದರೆ ಅಣ್ಣನಿಗಂತೂ ಇವಾಗ ಎಷ್ಟು ಬೇಜಾರಾಗ್ತಿದೆ ಅಂದರೆ, ಎಲ್ಲ ಒಂದೇ ಸತಿ ಎಷ್ಟು ಚೆನ್ನಾಗಿದ್ದು ಎಲ್ಲ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಮೌಂಟು. ಇವಾಗ ಚಿಕ್ಕ ಸ್ಯಾಲ್ರಿ, ತುಂಬ ದುಡ್ಡು ನೋಡಿದವ್ರಿಗೆ ಸಡನ್ನಾಗಿ ಕಮ್ಮಿ ಅಮೌಂಟ್ ನೋಡೋಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದಂತೂ ಅವ್ನಿಗೆ ಇದು ಮಾಡ್ತಿದ್ದಾನೆ. ನಾವು ಏನಕ್ಕೆ ಇಲ್ಲಿ ಖಾಲಿ ಮಾಡಿದ್ವಿ, ರೀಸನ್ ಖಾಲಿ ಮಾಡಬೇಕು ಅಂತ ಎಲ್ಲ ಇದಾಗಿದೆ ಅಂದರೆ, ಫಸ್ಟ್ ಆಫ್ ಆಲ್ ಇಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿತ್ತು. ಏನಂದರೆ ಹಸು ಕಟ್ಟಬೇಡಿ ಅಂತೆಲ್ಲ ಯಾವಾಗಲೂ ಫಸ್ಟಿಂದನೂ ಗಲಾಟೆ ನಡೀತಿತ್ತು. ಬಟ್ ಆದ್ರೂ ಹಂಗೆ ನಡೆಸ್ಕೊಂಡು ಬರ್ತಾಯಿದ್ರು. ಇಲ್ಲಿ ಯಾರ್ಯಾರು ಹಸು ಕಟ್ಟಿದ್ದವ್ರು ಎಲ್ಲರೂ ಎಂಪ್ಲಾಯೀಸೇ ಕಟ್ಟಿದ್ದು. ಹೊರಗಡೆಯಿಂದ ಯಾರು ಬಂದಿದ್ರು ಅವ್ರು ಯಾರು ಕಟ್ತಿರ್ಲಿಲ್ಲ. ಏನಕ್ಕಂದ್ರೆ ಅವ್ರಿಗೆ ಫೈಟ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನಾವಂದರೆ ಎಂಪ್ಲಾಯೀಸು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಇದು ಮಾಡ್ತಾಯಿದ್ವಿ. ಇವಾಗ 3 ಇಯರ್ಸಿಂದ ಅಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡಾಕ್ಬಿಟ್ರು ನಮಗೆ. ಇದು ವಾಟರ್ ಮೀಟರ್ ಎಲ್ಲ ಹಾಕಿದ್ರು. ಒಂದೇ ಮಂತಲ್ಲಿ ನಮ್ಗೆ ಎಷ್ಟು ವಾಟರ್ ಚಾರ್ಜ್ ಬಂದಿತ್ತು ಅಂದರೆ 25,000 ಬಂದಿತ್ತು. ನಾವೇನು ಕಟ್ಟಿಲ್ಲ. ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ದೀವಿ, ಏನಾದರೂ ಮಾಡ್ಕೊಳ್ಳಿ ಅವರು ಅಂತ. ಅದಕ್ಕೆ ಆಮೇಲೆ ಲಾಸ್ಟಿಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡಿದ್ರು. ಆಮೇಲೆ ಇನ್ನೊಂದು ಏನಾಯ್ತಂದ್ರೆ, ಇಲ್ಲಿ ಇವಾಗ ಮುಂಚೆ ಎಲ್ಲ ನಮಗೆ ಹಸು ನಾವೇನು ಯಾವತ್ತೂ ಹಸು ಕಟ್ಟಿ, ಇವಾಗ ನೋಡ್ತೀರಿ ನೀವು ಅನ್ಕೋಬೋದು ಸಿಟಿಲಿ ಕಟ್ಟಿದ್ದಾರೆ ಇವ್ರು ಹಸು ಎಲ್ಲ ತೊಗೊಂಡು ಬಂದು ಹಾಕ್ತಾರೆ, ಹಾಲೆಲ್ಲ ಚೆನ್ನಾಗಿರಲ್ಲ ಅಂತ. ಯಾವತ್ತೂ ನಾವು ಹಸು ಕಟ್ಟಿ ಹುಲ್ಲು ಹಾಕಿದ್ದೇ ಇಲ್ಲ. ನಾವು ಬೆಳಗ್ಗೆ ಹಸು ಹಾಲು ಕರ್ಕೊಂಡು ಮುಸ್ರೆ ಎಲ್ಲ ಇಟ್ಬಿಟ್ಟು ಒಂದು 9 ಗಂಟೆಗೆ ಇವ್ರು ಬಿಡ್ತಿದ್ರು. 9 ಗಂಟೆಗೆ ಬಿಟ್ಟರೆ ತಿರ್ಗಾ ನಿಮಿಷ ಪಾಪು ಅಳ್ತಿದೆ, ಆಮೇಲೆ ಮಾತಾಡ್ತೀನಿ. ಪಾಪುನ ಮಲಗಿಸ್ಬಿಟ್ಟು ಆಮೇಲೆ ಎಳ್ನೀರು ಅಪ್ಪ ಕತ್ತರಿಸ್ಕೊಟ್ರು. ಎಳ್ನೀರು ಕುಡ್ಕೊಂಡು ಆಮೇಲೆ ಅಮ್ಮ ಚಿಕನ್ ಮಾಡಿದ್ರು. ಊಟ ಎಲ್ಲ ಮಾಡಿ ನನ್ನ ಮಗಳು ಏನಾದ್ರು ಕೊಡ್ಲಿ ಅಂತ. ಕೊಡ್ಬೇಕೇನೆ ಮಗಳೇ? ಆಹಾ, ನಿನಗಲ್ಲ ಅಮ್ಮ ತಟ್ಟೆ. 1 hour later. ಇವಾಗ ಊಟ ಮತ್ತೆ ಸ್ನಾನ ಎಲ್ಲ ಆಯ್ತು. ಸರಿ, ಅವಾಗಲೇ ವಿಡಿಯೋ ಅಲ್ಲಿಗೆ ಸ್ಟಾಪ್ ಮಾಡೋದನ್ನೆಲ್ಲ ಕಂಟಿನ್ಯೂ ಮಾಡೋಣ ಅಂತ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವಾಗಲೇ ಏನು ಹೇಳ್ತೀನೋ ಅದನ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಫಸ್ಟ್ ಮನೆ ತೋರಿಸ್ಬಿಡ್ತೀನಿ ನೋಡಿ. ನಮ್ಮನೆ ಇದು ಆ್ಯಕ್ಚುಲಿ ಖಾಲಿ ಇದೆ, ಪಕ್ಕದ ಮನೆ ಆ ಕಡೆ ಇದ್ದಾರೆ. ಇನ್ನೊಂದು ಸ್ವಲ್ಪ ಖಾಲಿ ಇದೆ, ಆಮೇಲೆ ಆ ಕಡೆ ಇದ್ದಾರೆ. ಅವಾಗಲೇ ನೇರಳೆಹಣ್ಣು ಕೀಳಕ್ಕೆ ಹೋಗಿದ್ವಲ್ಲ, ಆ್ಯಕ್ಚುಲಿ ನಮ್ಮ ಮನೆಯಲ್ಲೇ ಇದೆ ಅದು ಈ ನೇರಳೆಹಣ್ಣು. ಬಟ್ ಎಲ್ಲ ಖಾಲಿಯಾಗಿ ಹೋಗಿದೆ. ನಾವು ಇವಾಗ ಬಂದಿರೋದು, ಎಲ್ಲ ಕೆಳಗೆ ಬಿದ್ದು ಹೋಗ್ಬಿಟ್ಟಿದೆ, ಯಾವುದೂ ಇಲ್ಲ. ಆಮೇಲೆ ಕೈಗೂ ಯಾವುದೂ ಸಿಗಲ್ಲ, ಫುಲ್ಲು ಮೇಲಿದೆ. ಲಾಸ್ಟ್ ಇಯರ್ ನಾವು ಸ್ವಲ್ಪ ಕಟ್ ಮಾಡಿಬಿಟ್ವಿ ಇದೆಲ್ಲ. ಅದಕ್ಕೆ ಇದು ಎಂಟ್ರೆನ್ಸು. ಇದೆಲ್ಲ ನಾವು ಎಕ್ಸ್ಟ್ರಾ ಮಾಡ್ಕೊಂಡಿರೋದು. ಈ ಮನೆಗೆ ಬಂದೊಂದು 7 ಇಯರ್ಸ್ ಆಯಿತು ಎಕ್ಸ್ಟ್ರಾ ನಾವೆಲ್ಲ ಮಾಡ್ಕೊಂಡಿರೋದು. ಇಲ್ಲಿ ಯಾವಾಗಲೂ ಇವ್ರಿಗೊಂದು ಬಟ್ಟೆ ಹಾಕಿರ್ತೀವಿ ಮಲ್ಕೊಳ್ಳೋದಕ್ಕಂತ. ಈ ಚೇರ್ ನಮ್ಮ ಮನೇಲಿ ಯಾರೂ ಇರಲಿಲ್ಲ, ಇವ್ರು ಒಳಗೆ ಸೇರ್ಕೊಬಿಟ್ಟು ಎಲ್ಲ ಕಚ್ಚಾಕ್ಬಿಟ್ಟಿದ್ದಾರೆ ನೋಡಿ. ಇದು ನಾವೆಲ್ಲ ಹಸು ಇತ್ತಲ್ಲ ಅವಾಗ ಆ ಕಡೆ ಒಂದು ಎಂಟ್ರೆನ್ಸ್ ಮಾಡ್ಕೊಂಡಿದ್ವಿ. ಆ ಕಡೆಯಿಂದ ಹಸು ಸಂಜೆ ಟೈಮಲ್ಲಿ ಆ ಕಡೆಯಿಂದ ಕರ್ಕೊಂಡ್ಬರ್ತಿದ್ವಿ. ಬೆಳಗ್ಗೆ ಹಾಲು ಕರೆದಿದ ತಕ್ಷಣ ಒಂದೊಂದೇ ಈ ಕಡೆ ಈ ಎಂಟ್ರೆನ್ಸಲ್ಲಿ ಬಿಡ್ತಾ ಇದ್ವಿ. ಗೇಟ್ ಎಲ್ಲ ತುಂಬ ದೊಡ್ಡದಿದೆ ಇದು.
ಇಷ್ಟು ದೊಡ್ಡದಿದೆ. ಇಲ್ಲಿ ನಾವೆಲ್ಲ ಹಾಲಿನ ಕ್ಯಾನ್ ತೊಳ್ಕೊಳ್ಳೋದು ಅದು ಇದು ಮುಸ್ರೆದು ಎಲ್ಲ ಮಾಡ್ಕೊಳ್ತಾ ಇದ್ವಿ. ಇವಾಗ ಏನು ಇಲ್ಲ, ಎಲ್ಲ ಖಾಲಿ. ಇದು ಫುಲ್ಲು ಹಸು ಕಟ್ಕೊಳ್ತಾ ಇದ್ವಿ. ಒಂದು ಸತಿ ಇಲ್ಲಿ ಹಸು ಇಲ್ಲಿಂದ ಅಲ್ಲಿ ಕೊನೆಯವರೆಗೂ ಕಟ್ತಾ ಇದ್ದಿದ್ದು. ಒಂದು 10 ಅಟ್ ಎ ಟೈಮ್ 10 ನಿಂತ್ಕೊಳ್ತಾ ಇತ್ತು. 10 ಕಟ್ತಾ ಇದ್ವಿ. ನಾವೆಲ್ಲ ಹಾಕ್ಸಿದ್ವಿ, ಎಲ್ಲ ರೆಡಿ, ಎಲ್ಲ ಈ ಥರ. ಆಮೇಲೆ ಎಲ್ಲ ಪೈಪ್ಗೆ ಈ ಥರ ಹಗ್ಗ ಹಾಕೊಂಡಿದ್ರು. ಏನಕ್ಕಂದರೆ ಹಗ್ಗ ಹಿಂಗೆ ಉಜ್ಜಿ ಹಗ್ಗ ಹಾಳಾಗ್ಬಿಡುತ್ತೆ ಅಂತ. ಫುಲ್ ಕಮರ್ಷಿಯಲ್ ಆಗೇ ಇತ್ತು ಎಲ್ಲದನ್ನು. ಇವನ್ ಹಸುಗೆ ತೊಳೆಯೋದಕ್ಕಾಗಲಿ ಎಲ್ಲದಕ್ಕೂ ಆಗಲಿ ಮಿಷಿನ್ ಇದೆ, ಎಲ್ಲನೂ ಇದೆ. ಇವಾಗ ನೆಕ್ಸ್ಟು ಬೇರೆ ಕಡೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಅದು ಇನ್ನೇನು ರೆಡಿ ಆಗುತ್ತೆ, ಇನ್ನೊಂದು 2-3 ಮಂತ್ಸು. ತೋರಿಸ್ತೀನಿ. ಈಗ ಬಂದರೆ ಫುಲ್ಲು ನಮ್ಮನೆ ಬ್ಯಾಕ್ ಸೈಡ್ ಇದೆ. ಪ್ರತಿಯೊಂದು ರೋಡ್ಗೂ ಈ ಥರ ಒಂದೊಂದು ಮನೆ ಆದಮೇಲೆ ಹಿಂಗೆ ಹಿಂದೆ ಗ್ಯಾಪ್ ಇದೆ. ಆಮೇಲೆ ನಮಗೆ ಇಲ್ಲಿ 10 ಒಳ ಕಟ್ಕೊಳ್ತಾ ಇದ್ವಿ. 10 ಇಲ್ಲಿ ಕಟ್ಕೊಳ್ಳೋದಕ್ಕಂತ ನಾವು ಇಲ್ಲಿ 10 ಕಟ್ಕೊಳ್ಳೋದಕ್ಕಂತ ಇಲ್ಲೊಂದು ಸ್ವಲ್ಪ ಮಾಡ್ಕೊಂಡಿದ್ವಿ. ಇಲ್ಲೂ ಸೇಮ್ ಅದೇ ಥರ 10 ಇದಾಗ್ತಿತ್ತು. 10 ಕಟ್ತಾ ಇದ್ವಿ. ಇಲ್ಲೂ ಅಂದರೆ ಜಾಸ್ತಿ ಕರು ಮತ್ತು ಯಾವ ಹಾಲು ಕೊಡೋಲ್ಲ ಅದನ್ನ ಮಾತ್ರ ಇಲ್ಲಿ ಕಟ್ತಾ ಇದ್ವಿ. ಹಾಲು ಕೊಡೋದನ್ನೆಲ್ಲ ಒಳಗೆ ಕಟ್ಕೊಳ್ತಾ ಇದ್ವಿ. ಆಮೇಲೆ ಹಿಂಗೆ ಸ್ವಲ್ಪ ಯಾವುದಾದ್ರೂ ಅವಾಗ ತಾನೇ ಕರು ಹಾಕಿರೋದನ್ನ ಹಾಲು ಕೈಯಲ್ಲಿ ಕರಿಬೇಕು ಮತ್ತು ಕರು ಬಿಡಬೇಕಲ್ಲ ಅಂದ್ಬಿಟ್ಟು ನಾವು ಇಲ್ಲಿ ಕಟ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಿದ್ವಿ. ಎಲ್ಲ ಚೆನ್ನಾಗಿತ್ತು. ಇವಾಗೆಲ್ಲ ನೋಡಿ ಎಲ್ಲ ಹಾಳಾಗೋಗಿದೆ. ಆಲೆ ಒಂದು ಹತ್ರ 1 ವರ್ಷ ಆಗಕ್ಕೆ ಬಂತು. ಸೊ ಎಲ್ಲ ಹಾಳಾಗೋಗಿದೆ. ಇವಾಗ ಇದೆಲ್ಲ ಬಿಚ್ಕೋಬೇಕು. ಸೊ ನೋಡೋಣ, ಖಾಲಿ ಅಲ್ಲೆಲ್ಲ ಸೆಟಪ್ ಆದಮೇಲೆ ಇಲ್ಲೆಲ್ಲ ಬಿಚ್ಚೋಣ ಅಂದ್ಕೊಂಡಿದ್ದೀವಿ. ಇವರಂತೂ ಯಾವಾಗಲೂ ನಾವು ಎಲ್ಲಿರ್ತೀವೋ ಇವ್ರು ಅಲ್ಲಿರ್ತಾರೆ. ಆ ಥರ ಇವರು. ಬನ್ನಿ ಒಳಗೆ. ಬಾರೆ ಮಗಳೇ, ಬಾ, ಆ ಕಡೆಯಿಂದ ಬಾವು. ನೋಡಿ ಹಸುತ್ತೆ. ವಾಟರ್ದು ಎಲ್ಲ ಮಾಡಿಸಿದ್ವಿ. ಎಲ್ಲ ಸ್ವಲ್ಪ ತೆಗೆದ್ಬಿಟ್ಟಿದ್ದೀವಿ ಇವಾಗ. ಅಲ್ಲಿಂದ ಒಂದೊಂದು ಹಸುಗೂ ನೀರು ಬರೋ ಥರ ಎಲ್ಲ ಮಾಡಿದ್ವಿ. ಇದು ಅವಾಗಲೇ ನಾನು ಕಿತ್ತಿರೋದು ಕಾಯಿ. ಆಮೇಲೆ ಇದು ಮೇಯ್ನ್ ಇಲ್ಲಿಂದ ಇದ್ದಿದ್ದು. ಇಲ್ಲಿಂದ ಅಷ್ಟು ಫುಲ್ಲು ನಾವು ಇದೆಲ್ಲ ಶೀಟೆಲ್ಲ ನಾವು ಹಾಕ್ಸ್ಕೊಂಡಿರೋದು. ಇವಾಗ ಅಮ್ಮ ಬೇರೆ ನನ್ನ ಹತ್ರನೇ ಇರೋದಕ್ಕೆ ಬರೀ ನಾವು ಅಪ್ಪ ಅಷ್ಟೇ ಇರೋದು. ಸೊ ಸ್ವಲ್ಪ ಮೆಸ್ಸಿ ಆಗಿದೆ. ಏನು ನಾವು ಅಷ್ಟು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಏನಕ್ಕಂದರೆ ತಿರ್ಗಾ ನಾಳೆ ಹೊರಡ್ತೀವಿ, ಇನ್ನೇನು ಇರಲ್ವಲ್ಲ ಇಲ್ಲಿ ಅಂತ. ಇದು ಆ್ಯಕ್ಚುಲಿ ಹಿಂಗಿರಲ್ಲ. ನಾವು ಎಲ್ಲ ಹೊಡೆದು ಏನೇನೋ ಮಾಡಿ ಓಪನ್ ಕಿಚನ್ ಥರ ಮಾಡ್ಕೊಂಡಿದ್ದೀವಿ. ಎಲ್ಲ ಖಾಲಿನೇ ಇದೆ. ಏನಕ್ಕಂದರೆ ಯಾವುದನ್ನೇ ಏನು ಜಾಸ್ತಿ ಇಟ್ಟೇ ಇಲ್ಲ. ಇಲ್ಲಿ ನಮ್ಮ ಪಾಪು ಮಾತಾಡು. ನೀನೇನಾದ್ರೂ ಹೇಳ್ತೀನಿ ನಮ್ಮ ಕ್ವಾರ್ಟರ್ಸ್ ಬಗ್ಗೆ? ಇವಾಗ ಕ್ವಾರ್ಟರ್ಸ್ ಬಿಟ್ಟೋಗ್ತಿರೋದು ಹೇಗಿದೆ? ಬಿಟ್ಟೋಗೋದು ನೆಕ್ಸ್ಟ್ ಇಲ್ಲಿ ಇರಲ್ವಲ್ಲ. ಏನು ಭಾಳ ಮಿಸ್ ಮಾಡ್ಕೋತೀವಿ ಇಲ್ಲಿ. ಮೇಯ್ನ್ ಆಗಿ ನಮ್ಮ ಹಸುಗಳ್ನ. ನಮ್ಮಮ್ಮ ಹಸುನಂತೂ ಹಸು ಇಲ್ಲದೆ ಇದ್ದಾಗಿಂದನೂ ಒಂದು ಸ್ವಲ್ಪ ಮೆಂಟಲ್ ಥರನೇ ಆಗ್ಬಿಟ್ಟವ್ರೆ. ಹಸು ಅಂತ. ಯಾಕಂದರೆ ಅವ್ರು ಅದರಲ್ಲೇ ಜೀವಿಸಿದ್ದು. ಇವಾಗ ಅದಕ್ಕೆ ಇನ್ನೊಂದು 2 ಮಂತ್ಸ್ ತಿರ್ಗಾ ಬ್ಯಾಕ್ ಟು ಬ್ಯಾಕ್ ಫಾರ್ಮ್ಗೆ ಹೋಗ್ತಾರೆ ಅವ್ರು. ಇದೆಲ್ಲ ನಿನ್ನೆ ತೊಗೊಂಡ್ಬಂದಿರೋದೆಲ್ಲ ಇದು ಮಾಡಿಬಿಟ್ಟಿದ್ದೀವಿ. ಇದು ಅಷ್ಟೇ, ಬ್ಯಾಗೆಲ್ಲ ಅಲ್ಲಿಂದ ತುಮಕೂರಿಂದ ತಂದಿರೋದು. ತಿರುಗಿ ಇಲ್ಲಿಂದ ತುಂಬ್ಕೊಂಡು ಹೋಗೋದು. ಆ್ಯಕ್ಚುಲಿ ಅಲ್ಲಿಂದ ಏನು ಇಲ್ಲಿಗೆ ತುಂಬ್ಕೊಬರಲ್ಲ. ನಾನು ಇಲ್ಲಿಂದನೇ ಜಾಸ್ತಿ ಅಲ್ಲಿಗೆ ತುಂಬ್ಕೊಂಡು ಹೋಗ್ತೀನಿ. ಆಮೇಲೆ ಇದು ಫುಲ್ ವಾಷಿಂಗ್ ಏರಿಯಾ ಥರ. ಇದು ಬಾತ್ರೂಮು, ಆ ಕಡೆ ಇರೋದು ವಾಶ್ರೂಮು. ಇಲ್ಲೂ ಎಲ್ಲ ಶೀಟ್ ಹಾಕಿದ್ದೀವಿ. ಯಾಕೆ ನಮ್ಮ ಮನೆಗೆ ಕತ್ಲೆ ಅನಿಸುತ್ತೆ ಅಂದರೆ ಎಲ್ಲ ಕಡೆ ಶೀಟ್ ಹಾಕ್ಸ್ಬಿಟ್ಟಿರೋದ್ರಿಂದ ಫುಲ್ ಕತ್ಲೆ ಅನಿಸುತ್ತೆ. ಇಲ್ಲೊಂದು ರೂಮ್ ಥರ, ಚಿಕ್ಕ ರೂಮ್ ಥರ ಮಾಡ್ಕೊಂಡಿದ್ದೀವಿ. ಏನಕ್ಕಂದರೆ ನಾವು ಅವಾಗ ಇದು ನೀರಿನ ಮೋಟ್ರು ಮತ್ತು ಇನ್ನೊಂದು ಹಾಲಿನ ಮಿಷಿನ್ದು ಮೋಟ್ರು ಕೂಡ ಇಲ್ಲೇ ಇತ್ತು. ಸೊ ಎರಡನ್ನೂ ಇಡೋದಕ್ಕೆ. ಮತ್ತು ಇಲ್ಲಿ ನಮ್ಮಪ್ಪ ಮಲ್ಕೊಳ್ತಾ ಇದ್ರು. ಇವಾಗ ಅಮ್ಮ ಇಲ್ಲದೆ ಇರೋದ್ರಿಂದ ಎಲ್ಲ ಹಂಗಂಗೆ ನಮ್ಮಪ್ಪ ಅಂತೂ ಹಿಂಗೆ ಬೇಕೋ ಹಂಗೆ ಇಟ್ಕೊಂಡಿದ್ದಾರೆ. ಇದೊಂದು ಚಿಕ್ಕ ರೂಮು ಅಷ್ಟೇ.
ಇದೆ ನಮ್ಮ ಕ್ವಾರ್ಟರ್ಸು. ಇದೇ ಆ್ಯಕ್ಚುಲಿ ಈ ಮನೆಗೇ ನಾವು ಇಷ್ಟೆಲ್ಲ ಜಾಸ್ತಿ ಖರ್ಚು ಮಾಡಿ ಎಲ್ಲ ಮಾಡಿಸಿದ್ದು. ಮುಂಚೆಲ್ಲ ನಾವೆಲ್ಲ ಇಷ್ಟೊಂದು ಖರ್ಚು ಮಾಡಿರಲಿಲ್ಲ. ಅಂದರೆ ಮಾಡಿದ್ವಿ, ಇಷ್ಟೊಂದು ಮಾಡಿರಲಿಲ್ಲ. ಇದಕ್ಕೆ ಜಾಸ್ತಿ. ಆಮೇಲೆ ಇವ್ರು ನಮ್ಮ ಮಕ್ಳನ್ನ ತೋರಿಸ್ತಾ ಇದ್ದೆ. ಅವ್ರು ಯಾವಾಗಲೂ ಇವನು ಮತ್ತು ಇವಳು 24 ಗಂಟೆ ನಮ್ಮ ಮನೆ ಒಳಗೆ ಇರ್ತಾರೆ. ಆಮೇಲೆ ಅವ್ರಿಗೆ ಏನಂದರೆ ನಮ್ಮ ಮನೇಲಿ ಒಂದು 10 ನಾಯಿ ಸಾಕಿದ್ದೀವಿ. ಅವ್ರಿಗೊಂದು ಈ ಥರ ದಿನಾಲೂ ಒಂದು ತಪ್ಪಲೆ ಅನ್ನ ಮಾಡಿ ಅದಕ್ಕೊಂದು ಲೀಟರ್ ಹಾಲು ಹಾಕಿ ಕಲಸಿಟ್ಬಿಡ್ತೀವಿ. ಆಮೇಲೆ ತಿರ್ಗಾ ಮಧ್ಯದಲ್ಲಿ ಹಾಲು ಹಾಕಿ ಕಲಸಿರ್ತೀವಿ.